ಬಹಳ ಸುಂದರ ಜಾಗದಲ್ಲಿತ್ತು. ಅಲ್ಲಿ 4 ಕಡೆ ಬೆಟ್ಟಗಳಿದ್ದವು. ಇಲ್ಲೋಡಿ ಮಕ್ಕಳೇ, ಇಲ್ಲೋಡಿ ಹೊಸ ಟೀಚರ್ ಜಾನ್ ಅಂತ. ಇವ್ರು ನಮ್ಮ ಸ್ಕೂಲ್ನ ಹೊಸ ಟೀಚರ್. ಇವ್ರು ಎಲ್ಲ ಮಕ್ಕಳಿಗೆ ಮ್ಯಾಜಿಕ್ ಹೇಳ್ಕೊಡ್ತಾರೆ. ಸರ್ ಜಾನ್ ಎಲ್ಲ ಮಕ್ಕಳನ್ನು ಒಂದು ಜಂಗಲ್ ಕಡೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಒಂದು ಮಂತ್ರವನ್ನು ಹೇಳಿ ಎಲ್ಲರಿಗೂ ಆ ಮಂತ್ರವನ್ನು ಉಚ್ಚರಿಸಲು ಹೇಳುತ್ತಾರೆ. ಮಂತ್ರ ಅಂತ ಕೇವಲ ಜನಗಳನ್ನ ದಾರಿ ತಪ್ಸಕ್ ಮಾತ್ರ ಇರುತ್ತೆ. ಯಾಕೆ ಅಂದ್ರೆ ಜನಗಳ ದೃಷ್ಟಿ ಮೆಜಿಷಿಯನ್ ಟ್ರಿಕ್ ಮೇಲೆ ಹೋಗದೆ ಇರ್ಲಿ ಅಂತ. ಮತ್ತೆ ಮೆಜಿಷಿಯನ್ ಏನಾದ್ರೂ ಒಂದು ಕೈ ಚಳಕ ಮಾಡಿ ಜಾದೂನ ತೋರಿಸ್ಬಿಡ್ತಾನೆ. ಸರ್, ನನಗೆ ಎಲ್ಲ ಗೊತ್ತಿದೆ. ಹಾ ಸರ್, ನಾವೀಗ ಆಟಾಡಕ್ ಹೋಗೋದಾ? ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಶಾಲೆಯನ್ನು ಬಿಟ್ಟು ಆಟವಾಡಲು ಹೋಗುತ್ತಾರೆ. ಕೇವಲ 3 ಮಕ್ಕಳನ್ನು ಬಿಟ್ಟು, ದಿಯಾ, ಸ್ನೇಹ ಹಾಗೂ ರಕುಲ್. ಎಲ್ಲ ಮಕ್ಕಳು ಏನನ್ನೋ ಮಾತನಾಡುತ್ತಿರುವಾಗ ದಿಯಾ ಮಾತ್ರ ಆ ಮಂತ್ರವನ್ನು ಉಚ್ಚರಿಸುತ್ತಿರುತ್ತಾಳೆ. ಮತ್ತು ಆಗ ಸರ್ ಜಾನ್ ಅವರ ಕೋಲನ್ನು ತೆಗೆಯುತ್ತಾರೆ. ಒಂದು ಜಾಗದಲ್ಲಿ ಅದನ್ನು ಸೃಷ್ಟಿಸುತ್ತಾರೆ. ಆಗ ಎಲ್ಲ ಕಡೆ ಅಲ್ಲಿ ತರಂಗಗಳು ಸೃಷ್ಟಿಯಾಗುತ್ತವೆ. ಅದು ಅವರು 4ರನ್ನು ಸುತ್ತಿಕೊಳ್ಳುತ್ತದೆ. ಸ್ವಲ್ಪ ದಿನದಿಂದ ಈ ತರಂಗಗಳು ನನಗೆ ಕಾಣಿಸ್ಕೊಳ್ತಾ ಇತ್ತು. ನೋಡು, ನಾನು ಹೇಳ್ತಿದ್ದೆ ಅಲ್ವಾ ಜಾದೂ ಇರುತ್ತೆ ಅಂತ. ಸರ್, ನಿಮಗೆ ಗೊತ್ತಾ, ನಾನು ಇದನ್ನ ಹೇಳೋದನ್ನ ನನ್ನ ಮಾತು ಯಾರು ನಂಬ್ತಾ ಇರಲಿಲ್ಲ. ಅದಕ್ಕೆ ಅಂತಾನೆ ನಾನು ಬಂದಿರೋದು. ಜಾದೂ ಮೇಲೆ ನಿಮಗಿರುವಂತ ಪ್ರೀತಿನ ನೋಡಿ. ಈಗ ನನ್ನ ಹಿಂದೆನೆ ನಡ್ಕೊಂಡು ಬನ್ನಿ. ಆನ್ಸರ್ ಡಾನ್ ಮಾಟೋಲಾ. ಆನ್ಸರ್ ಟೈಮ್ ಮಾಟೋಲಾ. ದಿಯಾ ಆ ಮಂತ್ರವನ್ನು ಹೇಳುತ್ತಿದ್ದಂತೆ ತಾನಿ ಜಂಗಲ್ನ ಹಿಂದೆ ಇರುವಂತಹ ಒಂದು ಜಾಗಕ್ಕೆ ಹೋಗುತ್ತಾಳೆ ಮತ್ತು ಒಂದು ಕಡೆಯಿಂದ ಒಂದು ಹೊಸ ದಾರಿ ಸೃಷ್ಟಿಯಾಗುತ್ತದೆ. ಅಲ್ಲಿ ಚಿಟ್ಟೆಗಳು ಹಾರುತ್ತಿದ್ದವು. ಸುಂದರವಾಗಿ ನೀರು ಹರಿಯುತ್ತಿತ್ತು. ಆ ನೀರು ಇಂದ್ರಧನುಷಿನ ಬಣ್ಣದಲ್ಲಿತ್ತು. ಅದನ್ನು ನೋಡುತ್ತಾ 3 ಮಕ್ಕಳು ದಂಗಾಗುತ್ತಾರೆ ಮತ್ತು ಓಡುತ್ತಾ ಆ ದಾರಿಯಲ್ಲಿ ಹೋಗುತ್ತಾರೆ. ನನ್ಗೇನೋ ಇದು ಒಂದು ಜಾದೂ ದಾರಿ ತರ ಕಾಣಿಸ್ತಾ ಇದೆ ಸರ್. ನಾವು ಯಾವ್ದಾದ್ರೂ ಜಾದೂ ನಗರಕ್ಕೆ ಬಂದ್ಬಿಟ್ವಾ ಹೇಗೆ? ಆಗ ಒಂದು ಚಿಟ್ಟೆಯು ರಕುಲ್ ಕೈಯ ಮೇಲೆ ಬಂದು ಕುಳಿತುಕೊಳ್ಳುತ್ತದೆ ಮತ್ತು ಹೇಳುತ್ತದೆ, ಜಾದೂ ಮನೆಗೆ ಹೋಗ್ಬೇಕು ಅಂದ್ರೆ ಈ ದಾರಿಲೇ ಹೋಗ್ಬೇಕು. ಆದ್ರೆ ನೀನು ಅದ್ರ ಪಕ್ಕದಲ್ಲಿ ಕೂಡ ಬಂದಿಲ್ವಲ್ಲ. ಇನ್ ಮುಂದೆ ನೋಡು, ತುಂಬಾ ವಿಷಯಗಳು ನಡೆಯುತ್ತೆ. ಹಾಗಿದ್ರೆ ದಿಯಾ ಬಾ, ಈಗ ನಿನ್ನ ಕನಸು ಪೂರ್ತಿಯಾಗುತ್ತೆ. ಸರ್ ಜಾನ್ ಮತ್ತೆ ತಮ್ಮ ಕೋಲನ್ನು ಸುತ್ತುತ್ತಾರೆ. ಆಗ ಮೋಡಗಳಿಂದ ಸೀದಾ ಮೆಟ್ಟಿಲುಗಳು ದಿಯಾ ಬಳಿ ಬರುತ್ತದೆ.